ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರು ಬಾನು ಮುಷ್ತಾಕ್ ಅವರನ್ನ ಯಾಕಾಗಿ ಇಲ್ಲಿ ದಸರಾ ಉದ್ಘಾಟನೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ರೆ, ನಿಮ್ ಪಕ್ಷ ಕಾಂಗ್ರೆಸ್ಗೆ ಇವತ್ ಬಂದು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಹೊಕ್ಕಿದಾರೆ. ಅಲ್ಲಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಮೂರ್ಖರಿಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಹಿಂದ ಅಂತ ಬಂದು ಕಾಂಗ್ರೆಸ್ ಒಳಗಡೆ ಸೇರ್ಕೊಂಡ್ರು. ಅದಾದ ನಂತರ ಯಾವ ಮುಸಲ್ಮಾನರು ಬಂದು ಕರೀಲಿಲ್ಲ, ಟಿಪ್ಪು ಜಯಂತಿ ಮಾಡಿರೋ. ಯಾಕಂದ್ರೆ ಮುಸಲ್ಮಾನರು ಸಾಲಿಡ್ ಆಗಿ ನನ್ನ ಜೊತೆ ಹಿಂದಿರ್ಬೇಕು, ಕಾಂಗ್ರೆಸ್ನವ್ರು ಏನಾದ್ರೂ ಕೂಡ ಅಲ್ಲಾಡ್ಸಕ್ ಬಂತು ಅಂತಂದ್ರೆ ಮುಸಲ್ಮಾನರೆಲ್ಲ ನನ್ ಜೊತೆ ಇದಾರೆ ಅಂತ ಬ್ಲಾಕ್ ಮೇಲ್ ಮಾಡ್ಬೇಕು. ಹಾಗೆ ಅಹಿಂದ ಅಂತ ಅನ್ಕೊಂಡ್ರು, ಬ್ಯಾಕ್ವರ್ಡ್ ನನ್ ಜೊತೆ ಇದೆ ಅಂದ್ರು, OBC ನನ್ ಜೊತೆ ಇದಾರೆ ಅಂತಂದ್ರು. ಈಗ ನೀವು ಚೇರ್ನ ನವೆಂಬರ್ ನಲ್ಲಿ ಎಳೆದ್ ಬೀಳಿಸ್ತೀರಿ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರವಾಗಿ ಮುಸಲ್ಮಾನರು ನನ್ ಜೊತೆ ಇದಾರೆ ಅಂತ ಜೋರಾಗಿ ಇನ್ನೊಂದ್ಸರಿ ಅಬ್ಬರಿಸೋದಕ್ಕೋಸ್ಕರ ಈ ಬಾನು ಮುಷ್ತಾಕ್ ಅವ್ರನ್ನ ಕರೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಣ್ಣ ನಿಮ್ಮನ್ನ ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದ್ ಮಾಡ್ತಿರೋದು. ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಲ್ಲೇ ಧರ್ಮದ ಬಗ್ಗೆ ಏನೇನೋ ಮಾತಾಡಕ್ ಹೋಗ್ಬೇಡಿ ಸರ್. ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ. ನೀವು ಅದ್ರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡಕ್ ಹೋಗ್ಬೇಡಿ. ಸಿದ್ದರಾಮಯ್ಯವರು ನಿಮಗೆ ಚೇರ್ ಬಿಟ್ಟು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನಾಟಕ ಮಾಡ್ತಿದ್ದಾರೆ. ಯಾವ ಮುಸಲ್ಮಾನರು ಬಂದು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ ಯಾರು ಹೇಳಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಾಹನ್ ಬಿಟ್ರೆ ಬೇರೆ ಯಾರನ್ನು ಕೂಡ ಪೂಜನೆ ಮಾಡಂಗಿಲ್ಲ, ಸ್ತುತಿಸೋಗಿಲ್ಲ. ಅಲ್ಲಿ ವಿಗ್ರಹಾರಾಧನೆ ಅನ್ನೋದು ನಿಷಿದ್ಧವಾಗಿದೆ. ನೀವು ಟಿಪ್ಪು ಜಯಂತಿ ಮಾಡಿರೋ ಜನ್ಮದಿನಾಚರಣೆನೂ ಕೂಡ ಅಥವಾ ನಿಮಗೆ ಬರ್ಡೇನು ಆಚರಣೆ ಮಾಡಂಗಿಲ್ಲ ಇಸ್ಲಾಮಲ್ಲಿ, ಅದು ನಿಷಿದ್ಧವಾಗಿದೆ. ಇನ್ನು ಟಿಪ್ಪು ಜಯಂತಿ ಮಾಡಿರೋ ಯಾಕೆ ಮಾಡಿರೋ ಮುಸಲ್ಮಾನರನ್ನು ಕೂಡ ಸಿದ್ದರಾಮಯ್ಯನವರು ಮಂಗೆ ಮಾಡ್ತಾ ಇದ್ದಾರೆ. ಅದು ಅರ್ಥ ಆಗ್ತಾ ಇಲ್ಲ. ಶಿವಕುಮಾರ್ ಅವರೇ, ನಿಮಗೂ ಅರ್ಥ ಆಗ್ತಾ ಇಲ್ವಲ್ಲ ಸರ್? ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಓಟ್ ಮೇಲೆ ಅಷ್ಟೇ ಕಣ್ಣಿಟ್ಟಿದ್ದಾರೆ ಅಂತ. ಏನು ಮಾಡಿದ್ದಾರೆ ಇವರು? 7.25 ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ. ಏನಾರು ಮಾಡಿದ್ರ? ನೀವು ಅಲ್ಲದೆ ಮೊಹಲ್ಲಾದಲ್ಲೇ ಇದ್ದೀರಿ, ದಲಿತರು ಕೇರಿಗಳಲ್ಲೇ ಇದ್ದಾರೆ, ಉಳಿದವರು ಟ್ಯಾಕ್ಸ್ ಕಟ್ಟಿ ಸಾಯ್ತಾ ಇದ್ದಾರೆ. ರಾಜ್ಯಕ್ಕೆ ಏನಾದ್ರು ಬಂದಿದೆಯಾ? ಕುರ್ಚಿ ಮಾತ್ರ ಸಿದ್ದರಾಮಯ್ಯನವ್ರದ್ದು ಭದ್ರವಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್.